ಜವಾಬ್ದಾರಿ ಇಲ್ದೇನೆ ಲವ್ ಮಾಡ್ತಾರೆ. ಯೋಗ್ಯತೆ ಇಲ್ಲ ಲವ್ ಮಾಡಕ್ಕೆ, ಅರೇಂಜ್ ಮ್ಯಾರೇಜ್ ಮಾಡ್ಕೋತಾ ಇದ್ದಾನೆ. ಏನ್ ಮಾಡಿದ್ರು ಅಲ್ಲಿ ಫೇಲ್ಯೂರು ಇರುತ್ತೆ, ಸಕ್ಸಸ್ಸು ಇರುತ್ತೆ. ಈ ಅರೇಂಜ್ ಮ್ಯಾರೇಜ್ ಅಲ್ಲಿ ಇರುವಂತ ದೊಡ್ಡ ತೊಡಕು ಸೆಲ್ಫ್ ಅವೇರ್ನೆಸ್ ಇಲ್ಲದೆ ಇರೋದು. ನಮಸ್ಕಾರ. ಇತ್ತೀಚೆಗೆ ತಾವೇ ನಿರ್ಧರಿಸಿಕೊಳ್ಳುವಂತಹ ಮದುವೆಯು ಮತ್ತು ತಂದೆ ತಾಯಿ ಹಿರಿಯರು ಮುಂದೆ ನಿಂತು ನಿರ್ಧರಿಸ್ತಾ ಇರುವಂತಹ ಮದುವೆಯು ಸಾಮಾನ್ಯವಾಗ್ತಾ ಇದೆ. ಅಂದರೆ ಲವ್ ಮ್ಯಾರೇಜ್ ಅನ್ನೋದು ಏನೋ ಅಪರೂಪಕ್ಕೆ ಅನ್ನುವ ಹಾಗೇನೂ ಇಲ್ಲ, ಅತ್ಯಂತ ಸಾಮಾನ್ಯವಾಗ್ತಾ ಇದೆ. ಅದೇ ವೇಳೆ ಹಿರಿಯರೆಲ್ಲ ಸೇರಿ ನಿರ್ಧರಿಸ್ತಾ ಇರುವಂತಹ ಮದುವೆ ಕೂಡ ಅಷ್ಟೇ ಸಹಜ ಆಗ್ತಾ ಇದೆ. ಯಾಕೆ ಅಂದರೆ ಮುಖ್ಯವಾಗಿ ಹುಡುಗ ಹುಡುಗಿಗೆ ಒಂದು ಜವಾಬ್ದಾರಿಯನ್ನು ತಂದೆ ತಾಯಿಯೇ ಕೊಡ್ತಾ ಇದ್ದಾರೆ. ಇದು ನಿನ್ನ ಭವಿಷ್ಯ, ನೀನು ರೂಪಿಸಿಕೊಳ್ಳುವಂಥ ಭವಿಷ್ಯ. ಹಾಗಾಗಿ ನಿಮಗಿಬ್ಬರಿಗೂ ಸರಿ ಅನಿಸಿದ್ರೆ ಮಾತ್ರ ನಾವು ಮುಂದುವರಿತೀವಿ. ಇದು ಪಾಲಕರು ಕೂಡ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಇಂಥ ಜವಾಬ್ದಾರಿಯಿಂದ ವರ್ತಿಸ್ತಿದ್ದಾರೆ. ಲವ್ ಮ್ಯಾರೇಜಲ್ಲಿ ಅವರು ತಮಗೆ ಸೂಕ್ತವಾದಂತಹ ಸಂಗಾತಿಯನ್ನು ಅವರು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಎಷ್ಟೋ ಸರಿ ಹಾಗಾದರೆ ಲವ್ ಮ್ಯಾರೇಜ್ ಚೆನ್ನಾಗಿರುತ್ತಾ, ಅರೇಂಜ್ ಮ್ಯಾರೇಜ್ ಚೆನ್ನಾಗಿರುತ್ತಾ, ಈ ರೀತಿಯ ಒಂದು ಕ್ಲಾಶಸ್ ಬರ್ತಾ ಇದೆ. ಬಹಳ ಜನ ಅಂದ್ಕೊಂಡ್ಬಿಟ್ಟಿದ್ದಾರೆ ಅರೇಂಜ್ ಮ್ಯಾರೇಜ್ ಅಂದರೆ ಎಲ್ಲೋ ಒತ್ತಾಯ ಮಾಡಿ ನಂಗೆ ಮದುವೆ ಮಾಡಿಸ್ತಾ ಇದ್ದಾರೆ, ಅರೇಂಜ್ ಮ್ಯಾರೇಜಲ್ಲಿ ನಮ್ಮ ತಂದೆ ತಾಯಿನೇ ಎಲ್ಲವನ್ನು ನಿರ್ಧರಿಸ್ತಾರೆ, ಅರೇಂಜ್ ಮ್ಯಾರೇಜಲ್ಲಿ ನನಗೆ ಸೂಕ್ತವಾದಂಥ ವ್ಯಕ್ತಿ ಸಿಗಲ್ವೇನೋ, ಬಟ್ ಲವ್ ಮ್ಯಾರೇಜಲ್ಲಾದರೆ ನಾನೇ ಆಯ್ಕೆ ಮಾಡ್ಕೊಳ್ಬಹುದು ಅಂತ. ಇದು ಎಷ್ಟೋ ಸಾರಿ ತಪ್ಪು. ಒಂದು ಅಂಶವನ್ನು ತುಂಬ ನೆನಪಿನಲ್ಲಿ ಇಟ್ಕೊಳ್ಬೇಕು. ಯಾರೇ ಆಗಿರಲಿ, ಲವ್ ಮ್ಯಾರೇಜ್ ಇರಲಿ ಅರೇಂಜ್ ಮ್ಯಾರೇಜ್ ಇರಲಿ, ಸಾಕಷ್ಟು ಸಮಯವನ್ನು ಒಬ್ಬರಿಗೊಬ್ಬರು ಕೊಟ್ಟ ನಂತರವೇ ನಿರ್ಧಾರಕ್ಕೆ ಬರಬೇಕು. ಎರಡನೆಯದು, ಆರಂಭದ ಹಂತದಲ್ಲಿ ಪ್ರತಿಯೊಬ್ಬರೂ ಕೂಡ ಅವರವರ ಒಳ್ಳೆಯ ಮುಖವನ್ನಷ್ಟೇ ನಮ್ಮ ಎದುರು ತೋರಿಸ್ಕೊಡ್ತಾರೆ. ಯಾರೂ ಕೂಡ ಅವರ ದೌರ್ಬಲ್ಯಗಳನ್ನು ಹೇಳಿಕೊಳ್ಳೋದಿಲ್ಲ. ಇದು ಲವ್ ಮ್ಯಾರೇಜ್ಗೂ ಅನ್ವಯಿಸುತ್ತೆ, ಅರೇಂಜ್ ಮ್ಯಾರೇಜ್ಗೂ ಅನ್ವಯಿಸುತ್ತೆ. ನನಗೆ ಹೀಗೆ ಹೇಳುವಾಗ ಪ್ರತಿಭಾ ನಂದಕುಮಾರ್ ಅವರ ಕವಿತೆಯ ಸಾಲೊಂದು ನೆನಪಾಗತ್ತೆ. ಹೇಳ್ತಾರೆ, ಮದುವೆಯಾದ ಮಾರನೇ ದಿನ ಪ್ರೀತಿಸಿದ ಹುಡುಗ ಗಂಡನಾದ. ಅಂದರೆ ಸಾಂಸಾರಿಕ ಜವಾಬ್ದಾರಿಗಳನ್ನು ನಿರ್ವಹಿಸುವ ಸಂದರ್ಭದಲ್ಲಿ ಪ್ರತಿ ವ್ಯಕ್ತಿ ಕೂಡ ಹೇಗೆ ವರ್ತಿಸ್ತಾನೋ ಹಾಗೆ ವರ್ತಿಸ್ತಾನೆ. ನಾನು ಪ್ರೀತಿಸಿದೆ ಈ ಹುಡುಗನನ್ನು, ನಾನು ಪ್ರೀತಿಸಿದೆ ಇವಳನ್ನು ಅಂದ ಮಾತ್ರಕ್ಕೆ ಅವಳ ಇಡೀ ಬಿಹೇವಿಯರ್ ಏನು ಚೇಂಜ್ ಆಗಲ್ಲ. ಅಂದರೆ ನಾವಿಲ್ಲಿ ಗಮನಿಸಬೇಕಾದದ್ದು, ಮದುವೆ ಅರೇಂಜ್ ಆದರೂ ಆಗಿರಲಿ ಲವ್ ಆದರೂ ಆಗಿರಲಿ, ಮುಖ್ಯವಾದದ್ದು ಹುಡುಗ ಹುಡುಗಿ ಪರಸ್ಪರ ಅರ್ಥ ಮಾಡಿಕೊಂಡು ಮತ್ತು ಮದುವೆಗಿಂತ ಮೊದಲು ಸಾಕಷ್ಟು ಸಮಯವನ್ನು ಒಬ್ರಿಗೊಬ್ರು ಕೊಟ್ಟು ಮುಂದಿನ ಭವಿಷ್ಯವನ್ನು ಹೇಗಿರಬೇಕು ಎನ್ನುವ ಒಂದು ಖಚಿತವಾದ ನಿರ್ದಿಷ್ಟವಾದ ಒಂದು ಆಲೋಚನೆಗಳಲ್ಲಿ ಇಬ್ಬರು ಮುಂದುವರಿಯೋದು. ಹಾಗಾದಾಗ ಎರಡೂ ವಿವಾಹವೂ ಕೂಡ ಒಂದೇ ಮತ್ತು ಯಾವುದು ಸರಿ ಯಾವುದು ತಪ್ಪು ಎನ್ನುವುದಕ್ಕಿಂತ ಒಟ್ಟಾರೆಯಾಗಿ ಉತ್ತಮ ಬದುಕೊಂದು ರೂಪುಗೊಳ್ಳಬೇಕು ಅನ್ನುವುದು ಮುಖ್ಯ. ಈ ಎಲ್ಲ ಹಿನ್ನೆಲೆಯಲ್ಲಿ ಡಾಕ್ಟರ್ ಶಾಂತಾ ನಾಗರಾಜ್ ಅವರ ಮಾತುಗಳು ನಿಮಗೆ ಖಂಡಿತ ಆಪ್ತವಾಗತ್ತೆ. ನನ್ನ ಹತ್ರ ಯುವಕ ಯುವತಿಯರು ಈ ವಿಚಾರವಾಗಿ ಬಹಳ ಸತಿ ಮಾತಾಡ್ತಾರೆ. ಅರೇಂಜ್ ಮ್ಯಾರೇಜ್ ಸರಿನೋ ಲವ್ ಮ್ಯಾರೇಜ್ ಸರಿನೋ ಅಂತ. ಎರಡರಲ್ಲೂ ಪ್ರಯೋಗಗಳಾಗ್ತಾ ಇದೆ. ಪ್ರಯೋಗ ಏನು, ಎರಡೂ ಈಗ ರೂಢಿಯಲ್ಲೂ ಇದೆ. ಅರೇಂಜ್ ಮ್ಯಾರೇಜು ರೂಢಿಯಲ್ಲಿದೆ, ಲವ್ ಮ್ಯಾರೇಜು ರೂಢಿಯಲ್ಲಿದೆ. ಅರೇಂಜ್ ಮ್ಯಾರೇಜನ್ನು ಕುಹಕವಾಗಿ ನೋಡುವಂಥವ್ರು ಇದ್ದಾರೆ, ಅಥವಾ ಅದೊಂದು ಹೊರೆ ಅನ್ನೋರು ಇದ್ದಾರೆ, ಅಥವಾ ಅದು ಬಲವಂತದ ಇದು ಅನ್ನೋರು ಇದ್ದಾರೆ. ಈ ಥರದ್ದು ಎಲ್ಲ ಸಣ್ಣಗೆ ಅಪಸ್ವರಗಳು ಬರ್ತಾ ಇದೆ. ನಾನು ಅವಾಗಲೇ ಹೇಳಿದಾಗೆ ಸಂಗಾತಿಯ ಆಯ್ಕೆಗೆ ನಮ್ಮ ಸಮಾಜ ತುಂಬ ಮುಕ್ತವಾಗಿ ತೆರ್ಕೊಂಡಿಲ್ಲ. ಲೈಂಗಿಕ ವಿಚಾರಕ್ಕೂ ತೆರ್ಕೊಂಡಿಲ್ಲ, ಸಂಗಾತಿಯ ಆಯ್ಕೆಗೂ ತೆರ್ಕೊಂಡಿಲ್ಲ. ಮತ್ತು ನೀವು ಅಂದ್ಕೊಂಡಿದ್ದೀರಾ, ಬಹಳಷ್ಟು ಜನ ಯುವಕರು ಯುವತಿಯರು ಆ ಮಾತನ್ನು ಹೇಳ್ತಾರೆ. ಒಂದು ಬಹಳ ವಿಚಿತ್ರವಾದ ಅಥವಾ ತಮಾಷೆಯಾದ ಒಂದು ಕೇಸು ನನ್ನ ಹತ್ರ ಬಂದಿತ್ತು. 5 ಜನ ಹೆಣ್ಣು ಮಕ್ಕಳು ಆ ತಂದೆ ತಾಯಿಗೆ. ಕೊನೆಯವಳಿಗೆ, ಮೊದಲನೇವಳಿಗೆ, ಎರಡನೇವಳಿಗೆ ಮದುವೆ ಆಗೋಗ್ಬಿಟ್ಟಿದೆ. 3 ಮತ್ತು 4ನೇವಳು ಉಳ್ಕೊಂಬಿಟ್ಟಿದ್ದಾರೆ. 5ನೇವಳು ಅದೇನೋ ಯಾರನ್ನೋ ನೋಡಿದ್ಲು, ಮದುವೆ ಮಾಡ್ಕೊಂಡ್ಬಿಟ್ಲು. ಈ 2 ಹೆಣ್ಣು ಮಕ್ಳಿಗೂ 30 ವರ್ಷ ದಾಟೋಗ್ಬಿಟ್ಟಿದೆ. ಈ ಅಪ್ಪ ಅಮ್ಮಂಗೂ ವಯಸ್ಸಾಗೋಗ್ಬಿಟ್ಟಿದೆ. ಅವ್ರು ಅಲವತ್ಕೋತಾರೆ ಪ್ರತಿನಿತ್ಯ.
ಅವಳು ಕೊನೆಯವಳು ಅಂತ ಚೆನ್ನಾಗಿ ಯಾರನ್ನ ನೋಡ್ಕೊಂಬಂದ, ನಿಮಗೂ ಏನಾಗಿದೆ, ಯಾರನ್ನಾರು ನೋಡ್ಕೊಂಡು ಮದುವೆ ಮಾಡ್ಕೊಳ್ರೆ ಅಂತ. ಪಾಪ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ. ಆ ಹುಡುಗಿಯರು ನನ್ನ ಹತ್ರ ಬಂದು ಅಳ್ತಾ ಇದ್ರು, ಈ ಥರ ಹೇಳ್ತಾರೆ ಯಾರನ್ನಾರು ನೋಡ್ಕೊಂಡು ಮದುವೆ ಮಾಡ್ಕೊಳ್ಳಿ ಅಂತ. ನಾವೆಲ್ಲರೂ ಮುಂದೆ ಹೋಗಿ ನಾವು ಮದುವೆ ಮಾಡ್ಕೋತೀರಾ ಅಂತ ಕೇಳೋಕ್ಕಾಗತ್ತಾ ಅಂತ. ಲವ್ ಮ್ಯಾರೇಜ್ ಸುಲಭ ಅಲ್ಲ, ನಾವು ಅಂದ್ಕೊಂಡಷ್ಟು ಸುಲಭವಾಗಿ ಲವ್ ಮ್ಯಾರೇಜು ಆಗ್ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಮತ್ತು ಲವ್ ಮ್ಯಾರೇಜ್ ಸಹ 100% ಲವ್ ಮ್ಯಾರೇಜ್ ಸಕ್ಸಸ್ ಆಗತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಯಾಕೆಂದರೆ ಲವ್ ಮ್ಯಾರೇಜಲ್ಲಿ ಕೆಲವು ಪ್ರೌಢವಾಗಿ ಯೋಚನೆ ಮಾಡಿ ಮದುವೆ ಮಾಡ್ಕೊಂಡ ಲವ್ ಮ್ಯಾರೇಜ್ಗಳಿವೆ. ಅದು ಇಬ್ರಿಗೂ 25 ವರ್ಷ ದಾಟಿರಬೇಕು ಮತ್ತು ಬ್ರೈನ್ ಅನ್ನೋದು ಒಂದು ರೀತಿಯ ಪ್ರೌಢಾವಸ್ಥೆಗೆ ಬಂದಿರಬೇಕು. ಕೆಲವ್ರಿಗೆ 40 ಆದರೂ ಇನ್ನೂ ಬಾಲಿಶವಾಗಿ ಆಡ್ತಾರೆ, ಅದು ಬೇರೆ ವಿಚಾರ, ಅದು ಪಕ್ಕಕ್ಕಿಡೋಣ. ಒಂದು ರೀತಿ ಪ್ರೌಢವಾಗಿ ತಮ್ಮ ಬದುಕನ್ನು ತಾವು ನಡೆಸ್ತೀವಿ ಅನ್ನುವಂಥ ಸ್ಥಿರತೆ ಬಂದಿರಬೇಕು, ಭರವಸೆ ಬಂದಿರಬೇಕು ತಮ್ಮ ಮೇಲೆ. ಅಂಥವ್ರು ಪ್ರೀತಿಸಿದ್ರೆ, ಪ್ರೀತಿ ಮಾಡಿ ಲವ್ ಮ್ಯಾರೇಜ್ ಮಾಡಿಕೊಂಡ್ರೆ ಓಕೆ, ಅವ್ರಿಗೊಂದು ಜವಾಬ್ದಾರಿ ಇರುತ್ತೆ. ಇದು ನನ್ನ ಅಪ್ಪ ಅಮ್ಮ ನೋಡಿದ್ದಲ್ಲ, ನಾನೇ ನೋಡ್ಕೊಂಡಿರೋದು, ಸೊ ಇದನ್ನು ನಾನೇ ನಿಭಾಯಿಸಬೇಕು, ಈ ಕುಟುಂಬ ನಾನೇ ನಿಭಾಯಿಸಬೇಕು ಅನ್ನೋವಂಥದ್ದು ಒಂದಿರುತ್ತೆ. ಆದರೆ ಬಹಳಷ್ಟು ಜನಕ್ಕೆ ಆ ರೀತಿ ಜವಾಬ್ದಾರಿ ಇಲ್ದೇ ಲವ್ ಮಾಡ್ತಾರೆ. ಅವಳ ಮುಖ ಚೆನ್ನಾಗಿದೆ, ಅವಳ ಕೂದಲು ಚೆನ್ನಾಗಿದೆ, ಅವಳು ಚೆನ್ನಾಗಿ ನಗ್ತಾಳೆ, ಇದನ್ನೆಲ್ಲ ನಾವು ಇನ್ಫ್ಯಾಕ್ಚುಯೇಷನ್ ಅಂತೀವಿ. ಅವ್ನ ಬುಂಗುರು ಕೂದಲು ಚೆನ್ನಾಗಿದೆ, ಅವ್ನ ನಕ್ರ ಹಲ್ಲು ಚೆನ್ನಾಗಿದೆ, ಈ ಥರದ್ದೆಲ್ಲ ಹೊರತೋರಿಕೆಗೆ ಅವನು ಏನು ಚೆನ್ನಾಗಿ ಜೋಕ್ ಮಾಡ್ತಾನೆ, ಈ ಥರ ಅವನ ಹೊರ ರೂಪನ ಅವಳ ಹೊರ ರೂಪ ಮೆಚ್ಚಿ ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಿ ಬಾಲಿಶ ಇದೆ, ಪ್ರೌಢತೆ ಇಲ್ಲ. ಈ ವ್ಯಕ್ತಿಯ ಜೊತೆಗೆ ನಾ ಇಡೀ ಬದುಕನ್ನು ಸಾಗಿಸ್ತೀನ ಅನ್ನುವಂಥ ಒಂದು ನಿರಂತರವಾದ ಪ್ರಶ್ನೆ ಹಾಕೊಳ್ಳೋದೇ ಇಲ್ಲ. ಈ ಕ್ಷಣಕ್ಕೆ ಅವ್ಳು ನಂಗೆ ಬೇಕು ಅನಿಸ್ತಾ ಇದೆ, ಮದುವೆ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಅವ್ರು ಸಫರ್ ಮಾಡ್ತಾರೆ. ಯಥಾ ಪ್ರಕಾರ ಅವ್ರದ್ದು ನಿಧಾನವಾಗಿ ಒಂದೊಂದೇ ಆ ಥರದ್ದು ಕೌನ್ಸಿಲಿಂಗಿಗೆ ತುಂಬ ಜನ ಬರ್ತಾರೆ ನನ್ನ ಹತ್ರ. 4 ವರ್ಷ ಲವ್ ಮಾಡಿದೆ ಮೇಡಮ್, 3 ತಿಂಗಳಿಗೆ ನಂಗೆ ಅವನ ಜೊತೆ ಬದುಕಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಆ ಹುಡುಗರಿಗೆ ಏನೋ ಒಂದು ಡಿಸಾರ್ಡರ್ಗಳಿರುತ್ತೆ, ಅನುಮಾನದ ರೋಗ ಇರ್ಬೋದು ಅಥವಾ ಬೇರೆ ಬೇರೆ ಡಿಸಾರ್ಡರ್ಗಳಿರ್ಬೋದು. ಅದು ಹೊರನೋಟಕ್ಕೆ ಗೊತ್ತಾಗೋಲ್ಲ, ನಿಧಾನವಾಗಿ ಅವ್ರ ಜೊತೆ ಬದುಕುವಾಗ ಗೊತ್ತಾಗುತ್ತೆ. ಹೆಣ್ಣಿಗೂ ಇರುತ್ತೆ, ಗಂಡಿಗೂ ಇರುತ್ತೆ. ಸೊ ಇದು ಲವ್ ಮ್ಯಾರೇಜ್ ವಿಚಾರ ಆಯಿತು. ಇನ್ನು ಅರೇಂಜ್ ಮ್ಯಾರೇಜಿಗೆ ಬರೋಣ. ಅರೇಂಜ್ ಮ್ಯಾರೇಜಲ್ಲಿ ಏನಾಗತ್ತೆ ಅಂದರೆ, ಮಕ್ಕಳಿಗೆ ಹೆಚ್ಚು ಸ್ವತಂತ್ರ ಇರ್ತಿರಲಿಲ್ಲ ಮೊದಲು. ಈಗ ಅರೇಂಜ್ ಮ್ಯಾರೇಜ್ನಲ್ಲೂ ಸಹ ಒಂದು ಸ್ವಲ್ಪ ಸುಧಾರಣೆಯನ್ನು ಮಾಡಿದ್ದಾರೆ. ಜಾತಕ ನೋಡಾಯಿತು, ಇಲ್ಲಿ ಜಾತಕ, ನಕ್ಷತ್ರ, ಗೋತ್ರ ಎಲ್ಲ ತುಂಬ ಮುಖ್ಯ ಆಗತ್ತೆ, ಅದೆಲ್ಲ ಆಯಿತು. ಆಮೇಲಿಂದ ಹುಡುಗ ಹುಡುಗಿಗೆ ಒಂದಿಷ್ಟು ಮಾತಾಡೋಕೆ ಅವಕಾಶ ಕೊಡ್ತಾ ಇದ್ದಾರೆ. ಮೊದಲೆಲ್ಲ ಒಂದು ಸತಿ ಮೀಟ್ ಮಾಡಿ ಆಮೇಲೆ ಏನಾಯಿತು ಅಂತ. ಇವಾಗ ಹಾಗಲ್ಲ, 1-2-3 ಸತಿ ಮೀಟ್ ಮಾಡ್ತಾರೆ, 2-3 ಸತಿ ತಮ್ಮ ಅಭಿಪ್ರಾಯಗಳನ್ನು. ನಾವು ಅದಕ್ಕೂ ಕೌನ್ಸಿಲಿಂಗ್ ಕೂಡ ಮಾಡ್ತೀವಿ, ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗ್ ಅಂತ. ಸಾಧಾರಣ ಏನು ಮಾಡ್ತಾರೆ, ಈ ಥರ ಮಾತಾಡುವಾಗ ಕೂಡ ಗಂಡು ಪುರುಷ ಪ್ರಧಾನವಾಗಿ ಮಾತಾಡ್ತಾ ಇರ್ತಾನೆ, ಹೆಣ್ಣು ತನ್ನ ಮನೆಯ ಮುಖ್ಯತೆಯನ್ನು ಹೇಳ್ತಾರೆ. ಈ ಥರ ಮಾತಾಡುವಾಗ ಕೂಡ ಅವರು ಹೇಗೆ ನಡವಳಿಕೆ ಮಾಡ್ಕೋಬೇಕು ಅಂದರೆ, ನಾನು ನಿನ್ನ ನಿರೀಕ್ಷೆ ಏನು ಅಂತ ಮೊದಲು ಹೆಣ್ಣನ್ನು ಗಂಡು ಕೇಳಬೇಕು, ಗಂಡನ್ನು ಹೆಣ್ಣು ಕೇಳಬೇಕು, ನಿನ್ನ ನಿರೀಕ್ಷೆ ಏನು. ಆವಾಗ ತಮ್ಮ ಪರ್ಸನಾಲಿಟಿಯನ್ನು ಅದಕ್ಕೆ ಹೊಂದಿಸ್ಕೊಳಕ್ಕಾಗತ್ತಾ ಇಲ್ವಾ. ಇವನು ಹೇಳ್ತಾನೆ, ನನ್ನ ಅಪ್ಪ ಅಮ್ಮನ ನೋಡ್ಕೋಬೇಕು ಚೆನ್ನಾಗಿ, ನನಗೆ ಇರೋ ನಾನೊಬ್ಬನೇ ಅವ್ರ ಮಗ, ನಮ್ಮ ಮಕ್ಕಳೆಲ್ಲ ದೂರ ಹೋಗ್ಬಿಟ್ಟಿದ್ದಾರೆ, ಹೆಣ್ಮಕ್ಳೆಲ್ಲ ದೂರ ಹೋಗ್ಬಿಟ್ಟಿದ್ದಾರೆ, ನಾನು ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು, ಹಾಗೆ ಅವನ ನಿರೀಕ್ಷೆ ಅದು. ಇವಳ ನಿರೀಕ್ಷೆನೂ ಅಷ್ಟೇ, ನಂಗೆ ನಮ್ಮ ಅಕ್ಕ ನಾನು ಇಬ್ಬರೇ ಹೆಣ್ಣು ಮಕ್ಕಳು, ನನ್ನ ತಂದೆ ತಾಯಿ ನಾನು ಕೆಲಸದಲ್ಲಿದ್ದೀನಿ, ನನ್ನ ತಂದೆ ತಾಯಿನ ಕೊನೆ ತನಕ ನಾನು ಸಾಕಬೇಕಾಗತ್ತೆ, ನೀನು ಅದಕ್ಕೆ ಒಪ್ಪಿಗೆ ಕೊಡಬೇಕು. ಮಧ್ಯ ಇಲ್ಲಿ ಏನಾಗತ್ತೆ ಅಂದರೆ, ಯಥಾ ಪ್ರಕಾರ ಈ ನಿರೀಕ್ಷೆಗಳು ಇವ್ರ ಪರವಾಗಿರಲ್ಲ, ಇವ್ರ ಅಪ್ಪ ಅಮ್ಮನ ಪರವಾಗಿರುತ್ತೆ. ಇದಕ್ಕೆ ಕಾರಣ ಮತ್ತೆ ಪೇರೆಂಟ್ಸೇ. ನೀನು ನನ್ನನ್ನು ಕೊನೆ ತನಕ ನೋಡ್ಕೋಬೇಕು, ಈ ಥರದ ಒತ್ತಡಗಳು ಹಾಕ್ಬಿಟ್ರೆ, ಅಥವಾ ಆ ಥರ ಒತ್ತಡನ ನೇರವಾಗಿ ಅಲ್ಲದೆ ಹೋದ್ರು ಆ ಪರಿಸರದಲ್ಲಿ ಆ ಥರ ಕ್ರಿಯೇಟ್ ಮಾಡ್ತಾ ಇದ್ರೆ ಅವ್ನು ನೋಡ್ಕೊತಾನೋ ಬಿಡ್ತಾನೋ ಅದು ಬೇರೆ ವಿಚಾರ. ಈ ಅರೇಂಜ್ ಮ್ಯಾರೇಜಲ್ಲಿ ಇರುವಂಥ ದೊಡ್ಡ ತೊಡಕು ಸೆಲ್ಫ್ ಅವೇರ್ನೆಸ್ ಇಲ್ಲದೆ ಇರೋದು. ಹೆಣ್ಣಿಗಾಗಲಿ ಗಂಡಿಗಾಗಲಿ ನನಗೆ ಏನು ಬೇಕು, ನಾನು ಎಂಥ ಬಾಳ ಸಂಗಾತಿ ಜೊತೆಗೆ ಸಂಪೂರ್ಣವಾಗಿ ಜೀವನ ಮಾಡಬಲ್ಲೆ, ಇಬ್ಬರಿಗೂ ಅವೇರ್ನೆಸ್ ಬೇಕು. ಅರೇಂಜ್ ಮ್ಯಾರೇಜ್ ಫೇಲ್ಯೂರ್ ಆಗ್ತಿರೋದು ಈ ಕಾರಣಕ್ಕೆ.
ನಾವು ಆ ಹುಡುಗರನ್ನ ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗ್ ಮಾಡುವಾಗ ಮಾತಾಡ್ತೀವಿ. ಮೂರು ಸಿಟ್ಟಿಂಗ್ ತಗೊಳ್ರಯ್ಯ, 4 ಸಿಟ್ಟಿಂಗ್ ತಗೊಳ್ಳಿ. ನಿಮ್ಮನ್ನ ಅವಳಿಗೆ ಹೊಂದಿಸ್ಕೊಳಕ್ಕಾಗತ್ಯೆ, ಅವಳು ನಿಮಗೆ ಹೊಂದಿಸ್ಕೊಳಕ್ಕಾಗತ್ಯೆ. ವಿದ್ಯಾವಂತರಾಗಿ ಇದ್ದೀರಾ, ಒಳ್ಳೆ ಕೆಲಸದಲ್ಲಿದ್ದೀರಾ, ಚೆನ್ನಾಗಿ ಯೋಚನೆ ಮಾಡೋರಾಗಿದ್ದೀರಾ, ರ್ಯಾಂಕುಗಳೆಲ್ಲ ಬರ್ತೀರಾ ಚೆನ್ನಾಗಿ. ಇಷ್ಟು ಬುದ್ಧಿಶಕ್ತಿ ಇರೋ ನೀವು ಸಂಸಾರ ಅಂದ್ಕೂಡಲೇ ಯಾಕೆ ನಿಮ್ಮ ಅಪ್ಪ ಅಮ್ಮನ ಥರವೇ ಯೋಚನೆ ಮಾಡ್ತೀರಾ? ಮತ್ತೆ ಇನ್ನೂ ಒಂದು ಬರುತ್ತೆ. ಇವಾಗ ನಾವು ಫ್ಯಾಮಿಲಿಗಳನ್ನು 4 ಬೇರೆ ಬೇರೆ ವಿಧವಾಗಿ ಗ್ರೂಪ್ ಮಾಡ್ತೀವಿ. ಕೆಲವು ಫ್ಯಾಮಿಲಿನಲ್ಲಿ ಗಂಡ ಯಜಮಾನ ಆಗಿರ್ತಾನೆ, ಹೆಂಡತಿ ಅವನನ್ನು ಫಾಲೋ ಮಾಡ್ತಾನೆ, ಅವನು ಡಿಸೈಡ್ ಮಾಡಬೇಕು. ಹೆಂಡತಿ ಆಯಿತು ನಿಮ್ಮ ಅಪ್ಪ ಹೇಳ್ಬಿಟ್ಟಿದ್ದಾರೆ. ಕೆಲವು ಫ್ಯಾಮಿಲಿನಲ್ಲಿ ಹೆಂಡತಿ ಯಜಮಾನಿ ಆಗಿರ್ತಾಳೆ, ಗಂಡ ಸಂಬಳ ತಂದು ಅವನ ಕೈಲಿ ಕೊಟ್ಬಿಡೋದು, ಅವಳ ಕೈನಲ್ಲಿ ಪ್ರತಿಯೊಂದನ್ನು ಹೆಂಡತಿ ಇದು ಮಾಡ್ತಾ ಇರ್ತಾಳೆ. ಕೆಲವು ಫ್ಯಾಮಿಲಿಯಲ್ಲಿ ಗಂಡನೂ ಇಲ್ಲ ಹೆಂಡತಿನೂ ಇಲ್ಲ, ಅತ್ತೆ ಮಾವ ಮಾಡ್ತಾ ಇರ್ತಾರೆ. ಇವರಿಬ್ಬರು ತೊಗೊಂಡೋಗಿ ಸಂಬಳ ನಮ್ಮ ಅತ್ತೆ ಹೇಳ್ದಂಗೆ, ನಮ್ಮ ಮಾವ ಹೇಳ್ದಂಗೆ, ಅದು ಇಷ್ಟ ಇರುತ್ತೋ ಬಿಡುತ್ತೋ ಒಟ್ಟಲ್ಲಿ ಇನ್ಯಾರೋ ಸಂಬಳಿ ಈ ಫ್ಯಾಮಿಲಿನ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಇನ್ನೊಂದು ಫ್ಯಾಮಿಲಿ, 4ನೇ ಫ್ಯಾಮಿಲಿ, ಒಂದು ರೀತಿ ಆರೋಗ್ಯಕರವಾದ ಫ್ಯಾಮಿಲಿ ಅಂತ ಕರೆಯೋದು. ನಾವು ಪ್ರಜಾಪ್ರಭುತ್ವವನ್ನು ಪಾಲಿಸೋವಂಥ ಫ್ಯಾಮಿಲಿ. ಗಂಡನೂ 50% ಜವಾಬ್ದಾರಿ ತಗೋತಾನೆ, ಹೆಂಡತಿನೂ 50% ಜವಾಬ್ದಾರಿ ತಗೋತಾಳೆ, ಮಕ್ಕಳಿಗೂ ಅವರವರ ಜವಾಬ್ದಾರಿಯನ್ನು ಅವರು ಹೇಳ್ತಾ ಹೋಗ್ತಾರೆ. ನೀವು ಇಷ್ಟು ಜವಾಬ್ದಾರಿ ತಗೊಳ್ಳಿ, ನೀವು ನಿಮ್ಮ ಕೆಲಸವೂ ಇದು, ನಾವು ನಿಮಗೂ ಮನೆ ಕಟ್ಟಬೇಕು, ನಿನ್ಗೆಂಥ ರೂಮ್ ಬೇಕಪ್ಪ, ನಿನ್ಗೆ ಯಾವ ಕಡೆ ಅಡುಗೆ ಮನೆ ಇದ್ರೆ ಇಷ್ಟಮ್ಮ. ಈ ಥರ ಒಬ್ರಿಗೊಬ್ರಿಗೆ 4 ಜನ ಒಂದು ರೀತಿಯ ಸಮಾನ ಮನೋಭಾವ ಇಟ್ಕೊಂಡು, ಒಂದು ರೀತಿ ಎಲ್ರಿಗೂ ಸಮಾನ ಸ್ವಾತಂತ್ರ್ಯವನ್ನು ಕೊಟ್ಕೊಂಡು ಇರುವಂಥ ಕೆಲವು ಸಂಸಾರ ಇರುತ್ತೆ. ಅಂಥ ಸಂಸಾರದಲ್ಲಿ ಸಮಸ್ಯೆ ಬರೋಲ್ಲ. ಈ ಮದುವೆ ಆದ ತಕ್ಷಣ ಸಮಸ್ಯೆ ಬರೋದು ಎಲ್ಲಿ ಅಂದರೆ, ನನ್ನ ಹತ್ರ ಒಂದು ಕೌನ್ಸಿಲಿಂಗ್ ಬಂದಿದ್ರು, ಗಂಡ ಹೆಂಡತಿ ಮದುವೆ 3 ತಿಂಗಳಿಗೆ ಜಗಳ. ಯಾಕೆಂದರೆ ಅರೇಂಜ್ ಮ್ಯಾರೇಜ್ ಇದು. ಯಾಕೆ ಅಂದರೆ ಈ ಗಂಡು ತನ್ನ ತಂದೆ ಹೇಳಿದ ಹಾಗೆ ಕೇಳ್ಕೊಂಡು ಬಂದಿದ್ದಾನೆ. ಆ ತಂದೆ ಅಲ್ಲಿ ಯಜಮಾನ, ತಾಯಿನೂ ಇಲ್ಲ ಇವನೂ ಇಲ್ಲ. ಈ ಹೆಣ್ಣು ತಾಯಿ ಹೇಳ್ದಂಗೆ ಕೇಳ್ಕೊಂಬಂದಿದ್ದಾಳೆ, ಅಲ್ಲಿ ತಾಯಿ ಯಜಮಾನಿ, ಇವರಿಬ್ಬರು ಮದುವೆ ಆಗಿದೆ. ಇವನು ಬಂದ ತಕ್ಷಣ ಇವಳು ಕೇಳ್ತಾಳೆ, ನಿನ್ನ ಸಂಬಳ ಎಷ್ಟು ನಾನು ತಂದು ಕೊಡೋ, ನನ್ನ ಕೈಯಲ್ಲಿ ನಾ ಮಾಡ್ತೀನಿ. ಇವನು ಹೇಳ್ತಾನೆ, ಏನು ಅಂದ್ಕೊಂಡಿದ್ಯಾ ನೀನು ನಾನು ಮನೆ ಯಜಮಾನಿ, ನಿನ್ನ ಸಂಬಳ ನನ್ನ ಕೈಲಿ ಕೊಡೋ, ನಾನು ಮನೆ ಯಜಮಾನ. ಇದು ಅಧಿಕಾರದ ಒಂದು ದೊಡ್ಡ ಸಮಸ್ಯೆ ಆಗ್ಬಿಡತ್ತೆ. ಹೀಗಾಗಿ ಅರೇಂಜ್ ಮ್ಯಾರೇಜ್ ಇವತ್ತು ಫೋರ್ಸ್ ಮ್ಯಾರೇಜು ಅಥವಾ ಅಶುದ್ಧವಾದ ಅನಾರೋಗ್ಯಕರವಾದ ಈ ಥರದ್ದೆಲ್ಲ ಇದನ್ನು ಅಂದರೆ, ಅದರಲ್ಲೂ ಯುವ ಪೀಳಿಗೆಯಲ್ಲಂತೂ ಯೋಗ್ಯತೆ ಇಲ್ಲ, ಲವ್ ಮಾಡೋಕ್ಕೆ ಅರೇಂಜ್ ಮ್ಯಾರೇಜ್ ಮಾಡ್ಕೋತಾ ಇದ್ದಾನೆ ಅನ್ನುವ ಮಟ್ಟಕ್ಕೆ ಅರೇಂಜ್ ಮ್ಯಾರೇಜನ್ನು ಹೀಯಾಳಿಸುವ ಒಂದು ಕ್ರಮ ಕೂಡ ಬರ್ತಾ ಇದೆ ಈಗ. ಆದರೆ ನಿಜವಾಗ್ಲೂ ಅರೇಂಜ್ ಮ್ಯಾರೇಜ್ ಸಕ್ಸಸ್ ಆಗಬೇಕಾದ್ರೆ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕಾಗತ್ತೆ. ಮೊದಲನೇದು, ಮೇಲ್ನೋಟಕ್ಕೆ ಮೇಲ್ಮೇಲಕ್ಕೆ ಒಂದು ಗೋತ್ರ, ಒಂದು ನಕ್ಷತ್ರ ಆ ಥರ ಕುಡಿದ್ರೆ ಸಾಕು, ಡೀಪಾಗಿ ಜಾತಕವನ್ನು ಆಮೂಲಾಗ್ರವಾಗಿ ಪರಿಶೀಲಿಸಬೇಕು ಅನ್ನೋದನ್ನು ಬಿಡಬೇಕು. ಯಾಕೆಂದರೆ ಅಷ್ಟೆಲ್ಲ ಪರಿಶೀಲಿಸಿದ ಮದುವೆಗಳು ಏನು ಸಕ್ಸಸ್ ಆಗಿಲ್ಲ. ಮನುಷ್ಯ ಮಾಡೋದು ಯಾವ ವಿಚಾರವೂ 100% ಸಕ್ಸಸ್ ಆಗಲ್ಲ, ಅಲ್ಲಿ ದೋಷ ಇದ್ದೇ ಇರುತ್ತೆ. ಏನು ಮಾಡಿದ್ರೂ ಅಲ್ಲಿ ಫೇಲ್ಯೂರು ಇರುತ್ತೆ, ಸಕ್ಸಸ್ಸು ಇರುತ್ತೆ. ಸೊ ಹಾಗಾಗಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡ್ರೆ ಅರೇಂಜ್ ಮ್ಯಾರೇಜ್ ಕೂಡ ಆರೋಗ್ಯಕರವಾದ ಒಂದು ವ್ಯವಸ್ಥೆಯಾಗಿ ಬೆಳೆಯೋದಕ್ಕೆ ಸಾಧ್ಯ ಇದೆ.